ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸುಮಾರು 90 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಹೊಸೂರು ಅಂತೇಳಿ ಇವು ಗ್ರಾಮಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ರೈತರುಗಳಿಗೆ ಒಂದು ಬೀಟಲ್ ತಳಿ ಪರಿಚಯ ಮಾಡಬೇಕು ಅಂತೇಳಿ. ಸ್ನೇಹಿತರೆ, ಈ ಬೀಟಲ್ ಯಾವ ಥರ ಸಾಕಾಣಿಕೆ ಮಾಡೋದು, ಯಾವ ಥರ ವ್ಯಾಕ್ಸಿನ್ ಮಾಡ್ತಾರೆ, ಯಾವ ಥರ ಆಹಾರ ಕೊಡ್ತಾರೆ, ಯಾವ ಥರ ಅವುಗಳನ್ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸಾಕಿರೋಂಥ ರೈತರಿಂದ ತಿಳ್ಕೊಳಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಬೀಟಲ್ ಸಾಕಿರೋಂಥ ಪರಮೇಶ್ ಅವರು, ನಮ್ಮ ರೈತರಂಥ ಪರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅಣ್ಣ, ನಿಮಗೆ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಥ್ಯಾಂಕ್ಸ್. ನೀವು ಈಗ ಬೀಟಲ್ ಮೇಕೆ ಸಾಕಿದ್ದೀರಲ್ವಾ? ಹೌದು ಸರ್, ಬೀಟಲ್ ಇದೆ, ಸಿರೋ ಇದೆ, ಕಲ್ಚರಿ ಇದೆ, ನಾಟಿನೂ ಇದೆ. ಓಕೆ. ಈ ಬೀಟಲ್ ಮೇಕೆ ಜಾಸ್ತಿ ಇದೆಯಲ್ಲ ನಿಮ್ಮ ಹತ್ರ? ಹೌದು. ಇದು ಏನು ವಿಶೇಷತೆ ಏನು ಅಂತ ಬೀಟಲ್ ಮೇಕೆ? ಸರ್, ಇದು ನಾಟಿಗೂ ಮತ್ತೆ ಇದು ನಮ್ಮಲ್ಲಿ ಹೈಬ್ರಿಡ್ ಅಂದ್ಕೊಂಡಿದೀವಿ. ಇದು ನಾಟಿನೇ. ಅಂದ್ರೆ ಪಂಜಾಬ್ ನಲ್ಲಿ ಅದು ಅವ್ರಿಗೆ ನಾಟಿನೇ ಅದು. ಓಕೆ. ಎಲ್ಲೂ ನಾಟಿನೇ, ಆದ್ರೆ ಬೆಳವಣಿಗೆ ಜಾಸ್ತಿ ಇರೋದ್ರಿಂದ ನಮ್ಮ ಹಳ್ಳಿನಲ್ಲಿ ಹೈಬ್ರಿಡ್ ಅದು ಫಾರಂ ಅಂತ ಅಂದ್ಕೊಂಡಿದ್ದಾರೆ. ಓಕೆ. ಅದು ನಾಟಿನೇ. ಈ ನಮ್ಮಲ್ಲಿ ಇರೋ ನಮ್ಮ ನಾಡಿನ ಮರಿಗಳಿಗೂ ಅವಕ್ಕೂ ಹೋಲ್ಸಿದ್ರೆ ಇದು ಕುಳ್ಳುಕಿದೆ ನಾಟಿ. ಅದು ದಪ್ಪ ಅಂದ್ರೆ ಸೀಮೆ ಹಸುವಿನ ತರ ಬಂದಿದೆ. ಓಕೆ. ಅದಕ್ಕೆ ಒಳ್ಳೆ, ಈ ನಾಟಿಗೂ ಅದಕ್ಕೂ ಏನು ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಇರುತ್ತೆ, ಬೇಗ ಡೆವಲಪ್ ಆಗ್ತಿರುತ್ತೆ. ಇದು ಎಷ್ಟೇ ನಾವು ಪೋಷಣೆ ಮಾಡ್ರು, 2 ವರ್ಷ ಅದು ಮಾಡ್ರು, ಅದು 6 ತಿಂಗಳಿಗೆ ಬರೋದು, ಇದು 2 ವರ್ಷ ಕಾಪಾಡ್ಬೇಕು. ಇದು ಯಾವ ರಾಜ್ಯದಲ್ಲಿ ಬೀಟಲ್ ಮೇಕೆ ಜಾಸ್ತಿ ಸರ್, ಇದು ಹೆಚ್ಚಿನದಾಗಿ ಪಂಜಾಬ್ ನಲ್ಲಿ ಇದು ಸಿಗುತ್ತೆ. ಪಂಜಾಬ್ ನಲ್ಲಿ ಜಾಸ್ತಿ ಬೆಳವಣಿಗೆ. ನಿಮ್ಗೆ ಈ ಬೀಟಲ್ ಮೇಕೆ ಜರ್ನಿ ಹೆಂಗ್ ಶುರುವಾಯ್ತು ಅಂತ? ಸರ್, ನಮ್ಗೆ ನಾನು ಹೊರಗಡೆ ನೋಡಿದಾಗ ಬೀಟಲ್ ಆಡೋದನ್ನ ಸಾಕ್ಬೇಕು ಅನ್ನಿಸ್ತು. ಅಂದ್ರೆ ಪಂಜಾಬ್ ನಲ್ಲಿ ಎಲ್ಲ ನೋಡಿದಾಗ ಇದನ್ನ ಸಾಕಿದ್ರೆ ಒಳ್ಳೆ ಬೆಲೆ, ಅಂದ್ರೆ ಒಳ್ಳೆ ದುಡ್ಡನ್ನ ಮಾಡ್ಬೋದು ಅಥವಾ ಸಾಕಾಣಿಕೆ ಮಾಡ್ಬೋದು, ಅಂದ್ರೆ ನಮ್ಮ ರೈತರು ಮುಂದೆ ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಈ ಬೀಟಲ್ ಅನ್ನ ಸೇಲ್ ಮಾಡಿದ್ವಿ. ಈ ಸಾಮಾನ್ಯ ಮೇಕೆಗೂ ಬೀಟಲ್ ಮೇಕೆಗೂ ಏನ್ ವ್ಯತ್ಯಾಸ? ಸರ್, ಇದು ಬೀಟಲ್ ಬೆಳವಣಿಗೆ ಜಾಸ್ತಿ. ಅಂದ್ರೆ ಇದು ನಮ್ಮಲ್ಲಿ ನಾಟಿ ಇದೆಯಲ್ಲ, ಅದು ಬೆಳವಣಿಗೆ ಕಡಿಮೆ. ಇದು 2 ಮರಿ ಕೊಡುತ್ತೆ, ಅದು 4 ಮರಿ ಕೊಡುತ್ತೆ ವರ್ಷಕ್ಕೆ. ವರ್ಷಕ್ಕೆ ಬೀಟಲ್ ಎಷ್ಟು ಕೊಡುತ್ತೆ ಸರ್? 2 ಸತಿ ಮರಿ ಕೊಡುತ್ತೆ. ವರ್ಷಕ್ಕೆ 1 ರಿಂದ 2, 3, 4 ಮರಿ ಕೊಡುತ್ತೆ. ಒಂದು ಸತಿ ಮರಿ ಹಾಕಿದ್ರೆ ಮರಿ ಹಾಕಿದ್ರೆ 4 ಮರಿನ ಕೊಡುತ್ತೆ. ಫಸ್ಟ್ ಬೀಡು ಒಂದೇ ಮರಿ ಕೊಡೋದು. ನಂತರ ಇದು ಒಂದು ಹಂತವಾಗಿ ಹೋಗ್ತಾ ಜಾಸ್ತಿ ಆಗುತ್ತೆ, 3, 4ವರೆಗೂ ಮರಿ ಕೊಡುತ್ತೆ. ನಾಟಿಗೂ ಇದಕ್ಕೂ ಒಳ್ಳೆ ಡೆವಲಪ್ ಅಂದ್ರೆ ಬೀಟಲ್. ಈ ಬೀಟಲ್ ಮೇಕೆ ಸಾಕಾಣಿಕೆ ಲಾಭನಾ ಇದು? ಖಂಡಿತ 100% ಲಾಭ ಇದೆ. ಆ ಉದ್ದೇಶನೇ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮಲ್ಲಿ ಸುಮಾರು ಒಂದು 35 ರಿಂದ 40 ಬೀಟಲ್ ಇದೆ, ಮತ್ತೆ ಸಿರೋ ಇದೆ, ನಾಟಿನೂ ಇದೆ. ಈಗ ನೀವು ಬೀಟಲ್ ಮೇಕೆನ ಎಷ್ಟು ಮೇಕೆಯಿಂದ ಶುರು ಮಾಡಿದ್ರಿ ನೀವು? ಸರ್, ನಮ್ಮಲ್ಲಿ ಈಗ ಏರ್ತಂಬ್ರ ತರಕ್ ಹೋದ್ರೆ ಅವು ಕಾಸ್ಟ್ಲಿ ಐಟಮ್. ನಾವು ಪಂಜಾಬಿಂದ ನಾವು ಆನ್ಲೈನ್ ಆಗಿ ಬುಕ್ ಮಾಡಿದಾಗ ಅದು ನಾವು ಒಂದು 5 ಆಡನ್ನ ತಗೊಂಬಂದ್ವಿ. ಬೆಂಗಳೂರಿಗೆ ತರಿಸಿ ಗೂಡ್ಸ್ ಅಲ್ಲಿ, ಅಲ್ಲಿಂದ ನಾವು ಕಾರಲ್ಲಿ ಹಾಕೊಂಬಂದು ಲಾಂಗ್ ಜರ್ನಿ, ಪ್ರೆಗ್ನೆಂಟ್ ಆಗಿದೆ. ಅದು ಲಾಂಗ್ ಜರ್ನಿನಲ್ಲಿ ಅದು ಎಕ್ಸೆಸ್ ಆಫ್ ಹೀಟ್ ಆಗಿ ಅದು ಮರಿನ ಕುಂಠಿತ ಅಂದ್ರೆ ಲೋಫ್ ಆಯ್ತು. ಹಂಗಾಗಿ ಅದು ಬಿಸಿಲಲ್ಲೇ ಆಗ್ಲಿ ಅಥವಾ ಲಾಂಗ್ ಜರ್ನಿ ಮಾಡಂಗಿಲ್ಲ, ಬಿಸಿಲ ಸಾಕಂಗಿಲ್ಲ ಅದನ್ನ. ಇದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ ಬೀಟಲ್ ಮೇಕೆ? ಖಂಡಿತ ಒಳ್ಳೆ ವಾತಾವರಣ. ಅಂದ್ರೆ ಬಿಸಿಲಲ್ಲಿ ಹೆಚ್ಚಿನದಾಗಿ ಇದನ್ನ ಓಡಾಡಿಸ್ಬಾರ್ದು. ಶೆಡ್ ಅಲ್ಲಿ ಸಾಕಿದ್ರೆ ಒಳ್ಳೆ ಬೆಳವಣಿಗೆ. ಈಗ ಬೀಟಲ್ ಮೇಕೆಗೆ ಮತ್ತೆ ಸಾಮಾನ್ಯ ಮೇಕೆಗೆ ಆಹಾರ ಏನೋ ವ್ಯತ್ಯಾಸ ಇದೆಯಾ? ಸೇಮೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಇದು ನಮ್ಮಲ್ಲಿ ಏನು ಫುಡ್ ಅನ್ನ ಕೊಡ್ತೀವೋ ಪಂಜಾಬಿನ ಆಡು ಅಂದ್ರೆ ನಾಟಿ ಆಡಿಗೂ ಇದೇ ಫುಡ್ ಅನ್ನ ಕೊಡ್ತಾ ಇದೀವಿ. ಬೀಟಲ್ ಮೇಕೆಗೂ ನಮ್ಮ ಮೇಕೆಗೂ ಸೇಮ್ ಆಹಾರ ಕೊಡ್ಬೋದಾ? ಖಂಡಿತ ಸರ್, ಕೊಡ್ಬೋದಾದ್ರೆ ಆಹಾರ ಎಲ್ಲ ಕೊಡ್ತೀರಾ ನೀವು? ಹೌದು ಸರ್, ರಾಗಿ ಹುಲ್ಲು ಮತ್ತೆ ಸಪ್ಪೆ ಕಡ್ಡಿ, ಹಿಂಗಾರ್ ಕಡ್ಡಿ ಅಂತ ಬರುತ್ತೆ, ಅಂದ್ರೆ ಇಬ್ನಿ ಜೋಳ. ನಾವು ಬೆಳಿಗ್ಗೆ ಈ ರಾಗಿ ಹುಲ್ಲನ್ನು ಕೊಡ್ತೀವಿ. ನಂತರ ಮಧ್ಯಾಹ್ನ 1 ಗಂಟೆಗೆ ಇದು ಸಪ್ಪೆ ಕಡ್ಡಿ ಅಂದ್ರೆ ಇಬ್ನಿ ಕಡ್ಡಿ ಕೊಡ್ತೀವಿ. ನೈಟ್ 8 ಗಂಟೆಗೆ ಇದು ಸೈಲೇಜ್ ಮಾಡಿದೀವಿ ನಾವು. ಅಂದ್ರೆ ಮೆಸ್ಕಿನ ಜೋಳನ ತೆನೆಯಾಗಿರತಕ್ಕಂಥದನ್ನ ಅದನ್ನ ಸೈಲೇಜ್ ಅಂದ್ರೆ ಮಿಷನ್ಗೆ ಹಾಕಿ ಪುಡಿ ಮಾಡಿ ಸೈಲೇಜ್ ಮಾಡಿದೀವಿ. ನಾವೇ ಸ್ವಂತ ಬೆಳೆದು ನಾವೇ ಸೈಲೇಜ್ ಮಾಡಿದೀವಿ. ನೈಟ್ 8 ಗಂಟೆಗೆ ಇದನ್ನ ಮೇವನ್ ಕೊಡ್ತಾ ಇದೀವಿ. ನೀವ್ ಹಂಗಾರೆ ನೀವ್ ಮೇವೆಲ್ಲೂ ಕೊಂಡ್ತಾ ಇಲ್ಲ ಹಂಗಾದ್ರೆ? ಇಲ್ಲ ಸರ್, ನಾವು ಸ್ವಂತ ಬೆಳೆದಿರೋದು.
ನಾವು ಸ್ವಂತ ಬೆಳೆದಿದೀವಿ. ಸಾಕು ಕಡ್ಡಿ, ಹಿಂಗಾದ ಕಡ್ಡಿ ಮತ್ತೆ ರಾಗಿ ಹುಲ್ಲನ್ನ ಸ್ವಂತ ಬೆಳೆದು ಅಂದ್ರೆ ಮಿಷನ್ಗೆ ಹಾಕಿ ಪುಡಿ ಮಾಡಿ ತುಂಬ್ತೀವಿ. ಈಗ ನೀವು ಬರೇ ಒಣ ಹುಲ್ಲು ಮಾತ್ರ ಕೊಡ್ತಾ ಇದ್ದೀರಾ, ಹಸಿದು ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಇದು ಅಂದ್ರೆ ಚೆನ್ನಾಗಿ ಡೆವಲಪ್ ಆಗ್ಬೇಕು ಅಂದ್ರೆ ಡ್ರೈ ಫುಡ್ ಅಂದ್ರೆ ಒಣಗಿದ ಹುಲ್ಲನ್ನ ಕೊಟ್ರೆ ಒಳ್ಳೇದು. ಹಸಿ ಹುಲ್ಲಿಗೆ ಚೆನ್ನಾಗಿ ಬರಲ್ಲ ಮರಿಗಳು. ಹಂಗಾರೆ ನೀವು ಒಣಗಿರೋದೇ ಕೊಡ್ತಾ ಇದ್ದೀರಾ? ಖಂಡಿತ. ಮಳೆಗಾಲದಲ್ಲೂ ಒಣಗಿದ ಫುಡ್ಡೆ, ಮತ್ತೆ ಬೇಸಿಗೆನಲ್ಲೂ ಒಣ ಫುಡ್ಡೆ, ಒಣಮೇವು. ನೀವು ದಿನಕ್ಕೆ ಎಷ್ಟು ಸತಿ ಆಹಾರ ಕೊಡ್ತಾ ಇದ್ದೀರಿ ಇವಕ್ಕೆ ಈಗ? ಸರ್, ಬೆಳಿಗ್ಗೆ 8 ಗಂಟೆಗೆ, ಮಧ್ಯಾಹ್ನ 1 ಗಂಟೆ, ಮತ್ತೆ ಸಾಯಂಕಾಲ 8:30, 9 ಗಂಟೆಗೆ, ಮತ್ತೆ 9-9:30 ಮಿಸ್ಕಿನ್ ಜೋಳ ಮತ್ತೆ ಬೂಸ ಹಿಂಡಿ ಹಾಕ್ತಿವಿ. ಬೀಟಲ್ ಮೇಕೆ ಯಾವ್ದಾದ್ರು ರೋಗಗಳು ಬರ್ತದಾ? ಸರ್, ರೋಗಗಳು ಬರ್ತವೆ. ಈಗ ಶೆಡ್ನಲ್ಲಿ ಸಾಕೋದಕ್ಕೂ ಮತ್ತೆ ಹೊರಗಡೆಗೆ ಬಿಟ್ಟು ಮೇಯ್ಸೋದಕ್ಕೂ ಅಜಗಜಾಂತರ ಇದೆ. ಅಂದ್ರೆ ಈ ಹೊರಗಡೆ ಮೇಯ್ಸೋದ್ರಿಂದ ನೀರಿನಲ್ಲಿ ಅಥವಾ ಮೇವಿನಲ್ಲಿ ರೋಗಗಳು ಅಟ್ಯಾಕ್ ಆಗ್ತವೆ. ಈಗ ಒಂದು ರೋಗ ಆಗಿದ್ರೆ ಇನ್ನು ನಾವು ಅಲ್ಲಿ ಉಟ್ಕೊಂಡು ಹೋದಾಗ ತಿಂದಂತ ಮೇವು ಅರ್ಧಂಬರ್ಧ ತಿಂದಿರ್ತವೆ, ಅಲ್ಲಿ ವೈರಸ್ ಅಟ್ಯಾಕ್ ಆಗಿ ಈ ರೋಗಗಳು ಉತ್ಪತ್ತಿ ಆಗ್ತವೆ. ಇಲ್ಲಿ ನಾವು ಸ್ವಂತ ನೀರು ಸ್ವಂತ ಮೇವು ಹಾಕೋದ್ರಿಂದ ಯಾವುದೇ ಕಾರಣದಿಂದ ಯಾವ ರೋಗನೂ ಬರ್ತಾ ಇಲ್ಲ, ಬಂದಿಲ್ಲ. ಈಗ ನಿಮ್ಗೆ ಅಂದ್ರೆ ಸಾಮಾನ್ಯವಾಗಿ ಬರೋದ್ರೆ ಯಾವೆಲ್ಲ ಬರ್ತವೆ ರೋಗಗಳು ಅಂತ? ಸರ್, ಈಗ ಕೆಮ್ಮುತ್ತೆ. ಅಂದ್ರೆ ಕೆಮ್ದಾಗ ಅಂತಂದ್ರೆ ಒಳಗಡೆ ಇದು ಆಟು ಅಂದ್ರೆ ದಮ್ಮೆ ರೋಗ ಅಂತೇಳಿ ಬರುತ್ತೆ. ಅದಕ್ಕೆ ತಕ್ಕನಾದ ಮೆಡಿಸಿನ್ ಕೊಡ್ತೀವಿ. ಮತ್ತೆ ನೆಗಡೆ ಅಥವಾ ಕೆಮ್ತು ಅಂದ್ರೆ ಅದಕ್ಕೆ ದಮ್ಮೆ ರೋಗ ಅಟ್ಯಾಕ್ ಐತಿ ಅಂತ ಅದಕ್ಕೆ ತಕ್ಕನಾದ ಮೆಡಿಸಿನ್ ಅನ್ನು ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಎಲ್ಲ ಹೆಂಗ್ ಮಾಡ್ತಾ ಇದೆ ಇದಕ್ಕೆಲ್ಲ? ಸರ್, ನಾವು ಮುಂಚೆ ಡಾಕ್ಟರ್ನ ನಾವು ಕರ್ಕೊಂಡ್ಬಂದು ತೋರಿಸ್ತಿದ್ವು. ಈಗ ಅವರು ಬಂದ್ ಮಾಡಿದ್ರು. ನಂತರ ಅವ್ರನ್ನ ಯಾವಾಗ್ಲೂ ಕರೆಯಕ್ ಹೋದಾಗ ನಮ್ ಟೈಮ್ಗೆ ಅವ್ರು ಬರ್ತಿರ್ಲಿಲ್ಲ. ಹಂಗಾಗಿ ಮರಿಗಳು ಲೋಪ್ ಆಗವು. ಅದನ್ನ ಅವ್ರ ಹತ್ರ ನೋಡ್ಕೊಂಡು ಕೇಳ್ಕೊಂಡು ನಾವೇ ಇವಾಗ ವ್ಯಾಕ್ಸಿನ್ ಅನ್ನ ನಾವೇ ರೆಡಿ ಮಾಡ್ತಾ ಇದೀವಿ. ಅವಕ್ಕೆ ಟಾನಿಕ್ ಯಾವ್ದು, ಯಾವ ಕಾಯಿಲೆಗೆ ಯಾವ ಇಂಜೆಕ್ಷನ್ ಕೊಡ್ಬೇಕು ಅಥವಾ ಟಾನಿಕ್ ಹಾಕ್ಬೇಕು ಅನ್ನೋದನ್ನ ನೋಡಿ. ಇವಾಗ ನಿಮ್ಗೆ ಗೊತ್ತಾಗಿದೆ ಯಾವ ತರ ವ್ಯಾಕ್ಸಿನೇಷನ್ ಮಾಡ್ಬೇಕು ಅಂತ ಹೇಳಿ, ಅದಕ್ಕೆ ನೀವೇ ಕೊಡ್ತಾ ಇದ್ದೀರಾ? ಹೌದು, ನಾವೇ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಡಾಕ್ಟರ್ ಕಡೆಯಿಂದ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟು ಆತರ ಎಲ್ಲ ನೋಡ್ಕೊಂಡು ನಾವೇ ಮಾಡ್ತಾ ಇದ್ದೀವಿ. ಅಣ್ಣ, ಈ ಬೀಟಲ್ ಮೇಕೆ ಸಂತಾನೋತ್ಪತ್ತಿ ಹೇಗೆ ಅಂತ ಇದು? ಸರ್, ಇದು ಫಸ್ಟ್ ಬೀಡು ಅಂದ್ರೆ ಮರಿನ ತಂದಿದೀವಿ. ಸರಿ, ನಮ್ಮಲ್ಲೇ ಇದು ಈ ವಾಡಿದೆಯಲ್ಲ, ಈ ವಾರ್ಡ್ ಫಸ್ಟ್ ಇಲ್ಲಿ ತಂದ ಮೇಲೆ 3 ತಿಂಗಳು ಮರಿ ತಂದಿದೀವಿ. ತಂದು 8 ತಿಂಗಳಾಗಿದೆ. ಈ ಮರಿ ಒಂದು ಮರಿ ಹಾಕಿದೆ ನೋಡಿ, ಇದೇ ಓತ್ಗೆ ಹುಟ್ಟಿರೋದು. ಇದು ಒಂದು ಮರಿ ಹಾಕಿದೆ. ಇನ್ನು 2ನೇ ಸರಿ 2 ಅಥವಾ 3 ಹಾಕಕ್ ಶುರುವಾಗುತ್ತೆ. ಬೀಟಲ್ಲು ಅಂದ್ರೆ 1 ಅಥವಾ 4 ಮರಿನ ಕೊಡುತ್ತೆ. ಒಂದು ವರ್ಷದಲ್ಲಿ 2 ಸತಿ ಮರಿ ಕೊಡುತ್ತೆ. ಹೈಯೆಸ್ಟ್ ಮರಿ ಹಾಕಿದ್ರೆ ಎಷ್ಟು ಹಾಕಿದೆ? ನಮ್ಮಲ್ಲಿ 4 ಮರಿ ಕೊಟ್ಟಿದೆ. 4 ಮರಿ ಹಾಕಿದೆ. ಹೌದು, 2, 3 ಅಥವಾ 1. ಫಸ್ಟ್ ಸೋಲು ಒಂದೇ ಒಂದು ಮರಿ ಕೊಟ್ಟಿದೆ. ಇನ್ನ 2, 3, 4 ತಕ್ಕಲು ಮರಿ ಹಾಕಿದೆ. ಓಕೆ, ಈಗ ಉತ್ತಮ ಬ್ರೀಡ್ ಆಯ್ಕೆ ಹೇಗ್ ಮಾಡ್ಬೇಕು? ಸರ್, ನಾವು ಬೀಟಲ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಅದು ಕಿವಿ ಉದ್ದ ಇರುತ್ತೆ. ಕಿವಿ ಉದ್ದ ಬರುತ್ತೆ, ಮತ್ತೆ ಮೂತಿ ವಕ್ರವಾಗಿ ಬಂದಿರುತ್ತೆ. ಅದು ಪ್ಯೂರ್ ಬೀಟಲ್. ಈ ಬೀಟಲ್ ನಲ್ಲಿ ಕ್ರಾಸ್ ಮಾಡಿ ಹೊರಗಡೆ ಸೇಲ್ ಮಾಡ್ತೀವಿ, ನಮ್ದು ಬೀಟಲ್ ಅಂತ ಹೇಳ್ತಾರೆ. ತಪ್ಪು. ಬೀಟಲ್ದು ಕಿವಿ ತೋರಿಸ್ತೀರಾ ನೀವು ಯಾವ್ದು ಅಂತ ಹೇಳಿ? ಖಂಡಿತ ಕಿವಿ ಉದ್ದ ಬರುತ್ತೆ. ತೋರಿಸ್ತೀರಾ ನಮ್ಗೆ? ನೋಡಿ ಸರ್, ಇದು ಬೀಟಲ್, ಪ್ಯೂರ್ ಬೀಟಲ್. ಇದು ಸುಮಾರು 1 ಅಡಿ ಉದ್ದ ಇದೆ ಕಿವಿ. ಮತ್ತೆ ಇದು ಪೇಸ್ ಕಟ್ ಇದೆಯಲ್ಲ, ವಕ್ರವಾಗಿ ಬಂದೈತೆ. ಇದು ನೀಳ ಬಂದಿಲ್ಲ, ವಕ್ರವಾಗಿ ಬಂದಿರುತ್ತೆ. ಕಿವಿ ಉದ್ದ ಇರುತ್ತೆ. ಅಂದ್ರೆ ಇದು ಜಾಡಾಗಿ ಬರುತ್ತೆ, ದಪ್ಪ ಬರಲ್ಲ, ಜಾಡಾಗಿರುತ್ತೆ. ಒಳ್ಳೆ ಬೆಳವಣಿಗೆ, ಒಳ್ಳೆ ತೂಕ ಬರ್ತದೆ. ಈಗ ಅದಕ್ಕೆ ಎಷ್ಟು ಏಜ್ ಆಗಿದೆ ಸರ್? ಇದು ಸುಮಾರು 12ರಿಂದ 14 ತಿಂಗಳಿದು ಸರ್. ಈಗ ಅಲ್ಲಾಗಿದೆ, ಈಗ 1 ವಾರ ಆಯ್ತು ನೋಡಿ. ಈಗ 2 ಹಲ್ಲಾಗಿದೆ. ಇದು ಹಲ್ಲಾಗಿದೆ ಅನ್ನಕ್ಕೆ 2 ಹಲ್ಲು ಜಾಸ್ತಿ ಅಗಲ ಬರುತ್ತೆ ಮುಂದ್ಗಡೆ. ಇದು 2 ಹಲ್ಲಾಗಿದೆ ಅಂತ. ಈಗ ಒಳ್ಳೆ ಏಜ್ ಇದಕ್ಕೆ. ಕ್ರಾಸಿಂಗ್ ಮಾಡಕ್ಕೆ ಇದನ್ನ ನಾವ್ ಇಟ್ಕೊಂಡಿದ್ವಿ ಸರ್. ಇದ್ರಲ್ಲಿ ಇದಕ್ಕೆ ಬಿಟ್ರೆ ಮರಿನೇ ನೋಡಿ ಸರ್. ಇದು ಬೀಟಲ್ ಮರಿ, ಪ್ಯೂರ್ ಬೀಟಲ್. ಇದೇ ಓತ್ ಕುಟ್ರ ಮರಿ ಇದು. ಇದ್ರ ತಾಯಿ ನೋಡಿ ಸರ್, ಮೂತಿ ಯಾವ ತರ ಐತೆ, ವಕ್ರವಾಗಿದೆ. ಮತ್ತೆ ಕಿವಿ ನೀಳ ಇದೆ. 1 ಅಡಿ ಕಿವಿ ಐತಿ.
ಇದು ಪ್ಯೂರ್ ಬೀಟಲ್. ಇದಕ್ಕೆ ಎಷ್ಟು ತಿಂಗಳು ಇದಕ್ಕೆ? ಇದಕ್ಕೆ ಸರ್ ಇದು ಇನ್ನು 2.5 ತಿಂಗಳು. ಇದು ಹೆಣ್ಮರಿ ಇದು ಚೆನ್ನಾಗ್ ಬಂದಿದೆ. ಇದ್ರ ಅಮ್ಮ ಬಂದು ನೋಡಿ, ಇದು ಅವ್ರ ಅಮ್ಮ. ಇದು ಬಾ ನೋಡಿ ಸರ್, ಇದು ಇವ್ರ ಅಮ್ಮ. ಇದು ಫಸ್ಟ್ ಟೈಮ್ ಸೋಲ್. ಇದು ಈಗ 1 ಮರಿ ಹಾಕಿದೆ. ಈ ಮತ್ತೆ ಸೆಕೆಂಡ್ ನಂತರ ಇದು ಪ್ರೆಗ್ನೆಂಟ್ ಆದಾಗ 1, 2, 3 ಅಥವಾ 4 ಹಾಕ್ಬೋದು. ಇದು ಅವ್ರ ತಾಯಿ. ಇದು 4 ಮರಿ ಕೊಟ್ಟಿದೆ. 4 ಮರಿ ಕೊಟ್ಟಿದೆ. ಇದು ಫಸ್ಟ್ ಬಂದಾಗ ನಮ್ಮಲ್ಲಿ 3 ಮರಿ ಹಾಕ್ತು, 4 ಮರಿ ಹಾಕಿದೆ. ಅಣ್ಣ ಈಗ ನೀವು ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಾ ಈಗ? ಸರ್ ನಮ್ಮಲ್ಲಿ ಸಾಕಮರಿನ ಕೊಡ್ತಾ ಇದ್ವಿ. ಹೆಣ್ಮರಿ ಆಗ್ಬೋದು, ಒತ್ಮರಿ ಆಗ್ಬೋದು. ನಮ್ಮಲ್ಲಿ ಈಗ 3 ತಿಂಗಳು ಅಂದ್ರೆ ತನ್ನ ತಾಯಿ ಹಾಲನ್ನ ಉಣ್ತವೆ. 3 ತಿಂಗಳ ನಂತರ ಅದು ಕುಡಿಯೋದನ್ನ ಬಿಡುತ್ತೆ. ಅದನ್ನ ನಾವು ಸೆಲ್ಗಿಡ್ತೀವಿ. ಈಗ ಬಂದು ಹೊರ್ಗಡೆಯಿಂದ ನಮ್ಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ಈ ತರ ಇದೆ, ಈಗ ಇಷ್ಟು ತಿಂಗಳು ಹಾಲು ಕುಡಿತಾ ಇದಾವೆ ಅಥವಾ ಕುಡಿಯೋದ್ ಬಿಟ್ಟಿದಾವೆ, ಇಷ್ಟು ಮರಿ ಇದಾವೆ, ನಿಮ್ಗೆ ಎಷ್ಟು ಅವ್ರು ಇಷ್ಟು ಬೇಕು ಅಂತಾರೆ. ಸರ್ ನಮ್ಮಲ್ಲಿ ಇಷ್ಟಿದಾವೆ, ಈಗ 10 ಇದಾವೆ, 50 ಇದಾವೆ ಅಥವಾ 100 ಇದಾವೆ ಅಂತ ಹೇಳ್ತೀವಿ. ನಿಮ್ಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೇಳ್ತಾರೆ. ಖಂಡಿತ ಆ ಟೈಮಲ್ಲಿ ಇದ್ದಾಗ ಕುಡಿಯೋದು ಬಿಟ್ಟ ನಂತರ ನಾವು ಸೇಲ್ ಮಾಡ್ತಾ ಇದ್ವಿ. ಅಂದ್ರೆ ಬೀಟಲ್ ಮೇಕೆ ನೀವೆಲ್ಲೂ ಪರ್ಚೇಸ್ ಮಾಡಲ್ಲ? ಇಲ್ಲ ಸರ್, ನಮ್ಮಲ್ಲೇ ಅದು ಒಂದು 35ರಿಂದ 40 ಇದೆ. ಅದ್ರಲ್ಲೇ ನಮ್ದು ಓಟನ್ನು ಅದರಿಂದ ಕ್ರಾಸ್ ಮಾಡ್ಕೊಂಡು ನಾವು ಮರಿನ ತೆಗಿತೀವಿ. ಅದು ಮರಿನ 3 ತಿಂಗಳವರೆಗೂ ಹಾಲು ಕುಡಿಸ್ತೀವಿ. 3 ತಿಂಗಳ ನಂತರ ಅದೇ ಆ ಮೇಕೆ ಒತ್ಕೊಂಡ್ಬಿಡುತ್ತೆ, ಪ್ರೆಗ್ನೆಂಟ್ ಅಲ್ಲಿ ಇರುತ್ತೆ. ಮತ್ತೆ ಹಾಲು ಅನ್ನ ಸ್ಟಾಪ್ ಮಾಡುತ್ತೆ. ಅದನ್ನ ನಾವು ಸೇಲ್ ಮಾಡ್ತೀವಿ. ಮೇವನ್ನ ತಿನ್ನುತ್ತೆ ಅಥವಾ ಕಾಳು ಬೂಸ ಎಲ್ಲ ತಿಂತಾ ಇರುತ್ತೆ. ಅದು ಸೇಲ್ ಮಾಡಿದಾಗ ಹೊರಗಡೆ ಹೋದಾಗ ಮೇವು ತಿನ್ನಕ್ಕೆ ಒಳ್ಳೆ ಈಸಿ ಆಗುತ್ತೆ. ಹಾಲು ಸ್ಟಾಪ್ ಮಾಡುತ್ತೆ. ಇಲ್ಲಿ ನಿಮ್ ಶೆಡ್ ಹತ್ರ ಬಂದು ತಗೊಂಡೋಗ್ತಾರ? ಖಂಡಿತ ತಗೊಂಡೋಗಿದ್ದಾರೆ. ಸುಮಾರು ಆರ್ಡರ್ಗಳು ಇದಾವೆ, ಕೊಡ್ತಾ ಇರ್ತೀವಿ. ಸಾಕಾಣಿಕೆ ಮಾಡೋರಿಗೆ ಖಂಡಿತ ಕೊಡ್ತೀವಿ. ಇವಾಗ ನೀವು ಮಾರಾಟ ಮಾಡ್ತೀರಲ್ವಾ, ಅವಾಗ ಖಾಲಿ ಆಗುತ್ತೆ, ಮತ್ತೆ ನೀವೇನ ಬೀಟಲ್ ಮೇಕೆಗಳನ್ನ ಪರ್ಚೇಸ್ ಮಾಡ್ತೀರಾ? ಇಲ್ಲ ಸರ್, ನಮ್ಮಲ್ಲೇ ಇದೆ. 2 ಓತನೂ ಇದೆ. ಅದಕ್ಕೆ ಈಗ ಕುಡಿಯೋದು ಬಿಡ್ತು ನಂತರ ಅದನ್ನ ಸೇಲ್ ಮಾಡುದು ಅಂದ್ರೆ ಮತ್ತೆ ಇದು ಪ್ರೆಗ್ನೆಂಟ್ ಆಗಿರುತ್ತೆ. ಅಂದ್ರೆ ಪ್ರೆಗ್ನೆಂಟ್ ಆಗಿರೋದನ್ನೆಲ್ಲ ಒಂದು ಬನ್ಗೆ ಹಾಕ್ತೀನಿ, ಮತ್ತೆ ಹಾಲು ಕೊಡ್ತಾ ಇರೋದನ್ನ ಒಂದ್ ಕಡೆ ಹಾಕ್ತಿವಿ. ನಾವು ಹೊರಗಡೆಯಿಂದ ತಂದು ಬೇರೆ ಬ್ರೋಕರ್ ತರ ನಾವು ಮಾಡಲ್ಲ. ನಾವು ಸ್ವಂತ ಇಲ್ಲೇ ಉತ್ಪತ್ತಿ ಮಾಡಿ ನಾವು ಸೇಲ್ ಮಾಡ್ತಾ ಇದ್ವಿ. ಹೊರಗಡೆಯಿಂದ ಸುಮಾರು ಜನ ತರ್ತಾರೆ, ತಗೊಂಬಂದು ಅಲ್ಲಿಂದ ತಗೊಂಬಂದು ಇಲ್ಲಿ ಸಾಕ್ಬಿಟ್ಟು ಅವನ್ ಸೇಲ್ ಮಾಡ್ತಾರೆ. ನಾವು ಆ ತರ ಮಾಡಲ್ಲ. ನಮ್ಮಲ್ಲಿ ಈವಳಿ ಅಂದ್ರೆ ಮರಿ ಹಾಕಂತ ಆಡುಗಳಿದಾವೆ, ಮತ್ತೆ ಓತ್ಗಳಿದಾವೆ ಕ್ರಾಸ್ ಮಾಡ್ಲಿಕ್ಕೆ. ಪ್ಯೂರ್ ಓತ ಇದೆ, ಪ್ಯೂರ್ ಆಡಿದೆ. ಅದ್ರಾಗ ಉತ್ಪತ್ತಿ ಆದಂತ ಮರಿಗಳನ್ನ ನಾವು ಸೇಲ್ ಮಾಡ್ತಾ ಇದ್ವಿ. ಓಕೆ ಅಣ್ಣ, ಈಗ ನಿಮ್ಮ ಹತ್ರ ಈಗ ಬೀಟಲ್ ಇದೆ, ನಾಟಿನ ಇದೆಯಲ್ಲ, ಹೇಗೆ ಸರ್? ಬೀಟಲ್ ಸಾಕಾಣಿಕೆ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ನಾವು ಸಾಕೋಸ್ಕರ ಬೀಟಲ್ ಅನ್ನು ಕೊಡ್ತೀವಿ. ಮತ್ತೆ ನಮ್ಮ ಹಳ್ಳಿಗಾಡಿನಲ್ಲಿ ನಾಟಿನ ಕೇಳ್ತಾರೆ. ನಾಟಿ ಕೇಳ್ತಾರೆ ಅಂದ್ರೆ ಕಟಿಂಗಿಗೆ ಅಥವಾ ಈ ಮಟನಿಗೆ ಬೇಕು ಅನ್ನೋ ಉದ್ದೇಶಕ್ಕೆ ನಾಟಿನ ಹೊರಗಡೆಯಿಂದ ತಂದು ನಾವು ಸಾಕಿ ಕಟಿಂಗಿಗೆ ಕೊಡ್ತಾ ಇದ್ವಿ. ಬೀಟಲ್ ಮಾತ್ರ ಸಾಕಕ್ ಕೊಡ್ತಾ ಇದ್ವಿ, ಇದು ಕಟಿಂಗಿಗೆ ಕೊಡ್ತಾ ಇದ್ವಿ. ನಮ್ಮ ಸುತ್ತ ಹಳ್ಳಿಗಾಡಿನವರು ನಾಟಿ ಕೇಳ್ತಾರೆ, ಆ ಉದ್ದೇಶ ಇವನ್ನ ನಾಟಿ ಸಾಕಿದ್ವಿ. ಇದು ಸಾಕಾಣಿಕೆಗೆ ಹೋಗುತ್ತೆ, ಇದು ಕಟಿಂಗಿಗೆ ಹೋಗುತ್ತೆ. ಈಗ ನಮ್ಮ ನಾಟಿ ಮೇಕೆ ವೆಯ್ಟ್ ಗೇನ್ಗೂ ಇದು ಬೀಟಲ್ ಏನ್ ಹೆಂಗಿರುತ್ತೆ? ನಮ್ಮ ಸಾಕಾಣಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಬೀಟಲ್ ಆಡು 80ರಿಂದ 100-150 ಕೆಜಿ ಬರುತ್ತೆ. ಬೀಟಲ್ 100-150 ತನಕ ಬರುತ್ತೆ. ಓಕೆ. ನಾಟಿ 60ರಿಂದ 80. ಓವರ್ ಅಂತಂದ್ರೆ 90 ಒಳಗೆ 1 ಕ್ವಿಂಟಲ್ ಬರಲ್ಲ. ಅದು ಅಂದ್ರೆ ನಾಟಿ ಆಡು. ಈ ಬೀಟಲ್ ಇದೆಯಲ್ಲ 80ರಿಂದ 150 ಕೆಜಿ ಬರುತ್ತೆ. ಬೀಟಲ್ ಒಂದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಒಳ್ಳೆ ಫುಡ್ ಕೊಟ್ರೆ ಒಳ್ಳೆ ತೂಕ ಬರ್ತವೆ, ಚೆನ್ನಾಗಿರುತ್ತೆ. ಈ ನಾಟಿಗೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಅದು 80ರಿಂದ 150 ಕೆಜಿ ಬರುತ್ತೆ, ಇದು 50ರಿಂದ 80 ಕೆಜಿ ಬರುತ್ತೆ ನಾಟಿ. ಈ ವಿಡಿಯೋಗಳನ್ನ ನೋಡ್ತಾರೆ, ಹೌದು, ಅವ್ರಿಗೂ ಒಂದು ಆಸೆ ಇರುತ್ತೆ, ನಾವು ಇದೊಂದು ವಿಭಿನ್ನವಾಗಿ ಐತಲ್ಲ ಬೀಟಲ್ ತಳಿ ಸಾಕ್ಬೇಕು, ಬೆಳೆಸ್ಬೇಕು, ಲಾಭ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅಂತವ್ರಿಗೆ ನೀವು ಏನ್ ಸಲಹೆಗಳನ್ನ ಕೊಡ್ತೀರಾ? ಖಂಡಿತ ಸರ್, ಸಾಕಾಣಿಕೆ ನಾವು ಬೀಟಲ್ ಖಂಡಿತ ಕೊಡ್ತಾ ಇದೀವಿ ಸರ್. ಇದು ಸಾಕ್ಬೇಕಾದ್ರೆ ಈಗ ನಾವು ಫಾರಮ್ನೇ ಮಾಡ್ಬೇಕು ಅನ್ನೋ ಉದ್ದೇಶ ಏನಿಲ್ಲ. ಅಂದ್ರೆ ಅದ್ರಲ್ಲಿ ವ್ಯತ್ಯಾಸ ಐತೆ. ಫಾರಂ ಮಾಡಿದ್ರೆ ಯಾವ ತರ ಬರುತ್ತೆ ಅಥವಾ ನೆಲದಲ್ಲಿ ಸಾಕಿದ್ರೆ ಯಾವ ತರ ಬರುತ್ತೆ ಅನ್ನೋ ಇದಿದೆ.
ಸೊಲ್ಯೂಷನ್ ಇದೆ. ಅಂದ್ರೆ ಇದನ್ನ ನಾವು ಶೆಡ್ ಮಾಡೇ ಸಾಕ್ಬೇಕು ಅನ್ನೋ ಅಂತದೇನಿಲ್ಲ. ಇದು ಇದು ಯಾಕೆ ಉಷ್ಣ ಪ್ರಾಣಿ ಅಂದ್ರೆ ಶೀತ ತಾಕದಂಗೆ ಉಷ್ಣದಲ್ಲೇ ನೋಡ್ಕೊಂಡ್ರೆ ಯಾವ ಜಾಗದಲ್ಲಾದ್ರೂ ಯಾವ ಊರಲ್ಲಾದ್ರೂ ಸಾಕ್ಬೋದು ಇದು. ಅಂದ್ರೆ ಶೀತ ತಗೊಂಡ್ ರೀತಿಲಿ ಅದನ್ನ ನೋಡ್ಕೋಬೇಕು. ನೆಲದಲ್ಲೂ ಬರುತ್ತೆ. ಅಂದ್ರೆ ನೆಲದಲ್ಲಿ ಭೂಮಿ ಮೇಲೆ ಶೀತ ಆಗದ ರೀತಿಲಿ ನೋಡ್ಕೊಂಡ್ರೆ ಚೆನ್ನಾಗ್ ಬರುತ್ತೆ. ಆಮೇಲೆ ನಮ್ಮ ಕೆಪಾಸಿಟಿ ಮೇಲೆ ನಾವು ಇವರು ಫಾರಂ ಮಾಡಿದ್ದಾರೆ ನಾವು ಮಾಡೋಣ ಬಂಡವಾಳ ಹಾಕ್ಬಿಟ್ಟು ಬಂಡವಾಳವೂ ಇಲ್ಲ ಮಾಲು ಇಲ್ಲ ಆ ತರ ಆಗ್ಬಾರ್ದು. ಹಂತವಾಗಿ ಮಾಡ್ತಾ ಮಾಡ್ತಾ ನಮ್ಗೆ ಗೈಡೆನ್ಸ್ ಗೊತ್ತಾಗುತ್ತೆ. ಈ ತರ ಮಾಡ್ರಿ ಈ ತರ ಬರುತ್ತೆ ಮಾಲು ಅನ್ನೋದನ್ನ ನೋಡ್ಕೊಂಡು ಮಾಡ್ಬೇಕು. ಖಂಡಿತ ನೆಲದಲ್ಲೂ ಸಾಕ್ಬೋದು. ನಾವು ಸಾಕಿದೀವಿ. ನಾವು ಮುಂಚೆ ನೆಲದಲ್ಲೇ ಸಾಕಿದ್ದು. ಸುಮ್ನೆ ಒಂದು ಗುಡಾರ ಹಾಕಿ ಅದ್ರಲ್ಲಿ ಸಾಕೊಂಡು ಇವತ್ತು ಫಾರಂ ಮಾಡಿದೀವಿ. ಫಾರಂಗಿಂತಲೂ ನೆಲದಲ್ಲೂ ಚೆನ್ನಾಗಿ ತೆಗ್ದಿದೀವಿ. ಈಗ ಒಂದು ಹಂತವಾಗಿದೀವಿ. ಅಲ್ಲ, ನೆಲದಲ್ಲೂ ಮತ್ತೆ ಶೆಡ್ ಅಲ್ಲೂ ಬೆಳವಣಿಗೆ ಹೆಂಗಿರುತ್ತೆ ಸರ್? ಇದು ನೆಲಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದು ಏರ್ ಔಟ್ ಆಗುತ್ತೆ. ಬಿದ್ದಂತ ಕಸೆಲ್ಲ ಕೆಳಗಡೆ ಹೋಗುತ್ತೆ, ಗಲೀಜಾಗಲ್ಲ. ಅದು ಯಾವ್ದೇ ತರದ ರೋಗಗಳು ಅಟ್ಯಾಕ್ ಆಗಲ್ಲ, ಸೋಂಕುಗಳು ಅಟ್ಯಾಕ್ ಆಗಲ್ಲ. ಹೌದು, ಯಾವ್ದೇ ತರದ ರೋಗ ಶೆಡ್ಡಿನಲ್ಲಿ ಯಾವ್ದೇ ತರದ ರೋಗ ಬರಲ್ಲ. ಇದು ಚಿಟ್ಟ ಇರುತ್ತೆ ಅಥವಾ ನೊಣ ಇರುತ್ತೆ ಅಥವಾ ಇವು ಉಣ್ಣೆಗಳು ಅಂತ ಬರ್ತವೆ, ಅವು ಯಾವ್ದು ಇಲ್ಲ, ಅಂಟಲ್ಲ. ಕಸಗಳು ಬಿದ್ದಂತ ಗಂಜಲ ಆಗ್ಲಿ ಅಥವಾ ಸಗಣಿ ಆಗ್ಲಿ ಬಿದ್ದೆಟ್ಗೆ ಕೆಳಗಡೆ ಹೋಗುತ್ತೆ. ನಾವು ಫಾರಂ ಮಾಡೋ ಉದ್ದೇಶ ಏನು ಅಂದ್ರೆ ಗಂಜಲ ರೋಗಗಳು ಅಟ್ಯಾಕ್ ಆಗದ ರೀತಿಲಿ ಇರ್ಲಿ ಅನ್ನೋ ಉದ್ದೇಶಕ್ಕೆ ಶೆಡ್ ಅನ್ನ ಅಥವಾ ಫಾರಂ ಅನ್ನ ಮಾಡ್ತಾರೆ. ಈಗ ನಾವು ಮಾಡಿರೋದ್ರಿಂದ ನಾವು ಸರ್ ಈಗ 2.5-3 ವರ್ಷ ಆಯ್ತು. ಒಂದು ರೋಗ ಒಂದು ಔಷಧಿನೂ ಕೂಡ ನಾವು ಮಾಡಿಲ್ಲ. ಅಂದ್ರೆ ಈಗ ಕೆಮ್ತವೆ ಮೇವಿನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಧೂಳು ಇರುತ್ತೆ ರಾಗಿ ಹುಲ್ನಲ್ಲಿ, ಸಕ್ಕ ಕಡ್ಡಿನಲ್ಲಿ ಅಥವಾ ಜೋಳದಲ್ಲಿ. ಆಗ ಏನಾಗುತ್ತೆ ಅಂದ್ರೆ ಕೆಮ್ತವೆ. ಕೆಮ್ದಾಗ ಮೆಡಿಸಿನ್ ಅನ್ನ ಹಾಕ್ತೀನಿ ಅಥವಾ ಟಾನಿಕ್ ಅನ್ನ ಹಾಕ್ತೀನಿ, ಅಲ್ಲಿ ಕವರ್ ಆಗುತ್ತೆ. ಹಂಗಾರೆ ಕಡಿಮೆ ಖರ್ಚಿನಲ್ಲೂ ಕೂಡ ಶುರು ಮಾಡ್ಬೋದು. ಖಂಡಿತ ಖಂಡಿತ. ಮತ್ತೆ ಸರ್ ಅದು 3ನೇ ಸರಿ, ಇದು 3ನೇ ಬೀಡು ನೋಡಿ ಇಲ್ಲಿದೆ ಸರ್. ನೋಡಿ ಇವೆರಡು 55,000 ಕೊಟ್ಟಿದ್ದೀನಿ ಸರ್. ಇದು ಎರಡಕ್ಕೆ? ಹೌದು. ಇದು 3 ಅಲ್ಲೊಂದಿದೆ ನೋಡಿ, ಇವೆರಡು. ಇದು ಒಂದೊಂದು 55,000 ರಿಂದ 56,000. ಇದು ಬೀಟಲ್, ಪ್ಯೂರ್ ಬೀಟಲ್. ಇದಕ್ಕೆ ಕ್ರಾಸ್ ಆಗುತ್ತೆ ಓತ, ಇದಕ್ಕೆ ಪ್ಯೂರ್ ಬೀಟಲ್ ಬರುತ್ತೆ. ನಾವು ಬೀಟಲ್ ಅನ್ನ ಮಾಡ್ತೀವಿ ಅಂದ್ರೆ ಬೇರೆ ಓತನ್ನ ಕ್ರಾಸ್ ಮಾಡಿ ಬೀಟಲ್ ಅಂತ ಹೇಳ್ಕೊಡ್ತಾರೆ. ಮೋಸ ಹೋಗ್ತಾರೆ ನಮ್ಮ ಜನ. ಮೋಸ ಹೋಗ್ಬಾರ್ದು. ಹೆಂಗೆ ಅಂತಲ್ಲ, ಬೀಟಲ್ ಅದು ವಕ್ರವಾಗಿರುತ್ತೆ ಮೂತಿ. ನೋಡಿ ಸರ್, ಬೀಟಲ್ಗೆ ನಾಟಿಗೂ ಹೆಚ್ಚು ಕಮ್ಮಿ ನೋಡಿ. ಇದು ನಮ್ಮಲ್ಲಿ ಕ್ರಾಸ್ ಆಗಿದೆ. ಅದ್ರದ್ದು ಕಿವಿ ಉದ್ದ ಇದೆ, ಆದ್ರೆ ಇದು ಕ್ರಾಸ್ ಆಗಿರೋದು. ಇದು ಪ್ಯೂರ್ ಬೀಟಲ್. ಇದು ಒಂದು ಕಿವಿ ಬಂದು 1 ಅಡಿ ಬರುತ್ತೆ ನೋಡಿ. ಇಲ್ಲಿ ಮೋಸ ಹೋಗ್ಬಾರ್ದು ನಮ್ಮ ರೈತರು. 1 ಅಡಿ ಪಕ್ಕ 1 ಅಡಿ ಇದೆ. ಆಮೇಲೆ ಇದು ಅಂದ್ರೆ ಪ್ರೆಗ್ನೆಂಟ್ ಆಗಿ ಮರಿ ಹಾಕೋ ಟೈಮ್ನಲ್ಲಿ ಇದು 3 ಅಥವಾ 4 ಮರಿ ಕೊಡ್ತಲ್ಲ, 2 ಲೀಟರ್ ಹಾಲು ಕರೀತೀವಿ. ಒಂದು ಆಡು 2 ಲೀಟರ್ ಹಾಲು ಕೊಡುತ್ತೆ. ಈಗ ಯಾವ್ದು ಮರಿ ಸಂದರ್ಭ ಹಾಲು ಕಡಿಮೆ ಆಯ್ತು ಅಂದ್ರೆ ಇದ್ರಲ್ಲಿ ನಾವು ಪೋಷಣೆ ಮಾಡ್ಬೋದು. ಏನ್ ಪ್ರಾಬ್ಲಮ್ ಇಲ್ಲ. ಇದನ್ನ ಕರೆದು ಮರ ಅಂತದೇನಿಲ್ಲ. ಬೇರೆ ಮರಿನ ಅಂದ್ರೆ ನಾಟಿದಾಗ್ಬೋದು ಅಥವಾ ಬಿಟಲ್ ಆಗ್ಬೋದು, ಹಾಲಾಗಲ್ಲ ಅಂತಂದ್ರೆ ಇದಕ್ಕೆ ಓಡ್ಕೋಬಹುದು. ಅಥವಾ ಬೇರೆ ಕಡೆಯಿಂದ ಮರಿ ತಗೊಂಬಂದು ಇದಕ್ಕೆ ಓಡಾಕ್ಬೋದು ಅಥವಾ ಕರೆದು ನಿಪಲಲ್ಲಿ ಉಯ್ಬೋದು. ಅಂದ್ರೆ ಇದು ಬೀಟಲ್ ಇದರಲ್ಲಿ ಮೋಸನ ಕೂಡ ಮಾಡ್ತಾರ? ಖಂಡಿತ ಮಾಡ್ತಾರೆ ಸರ್. ಇದು ಸುಮಾರು ಕಡೆ ಫಾರಂ ನಲ್ಲಿ ಹೊರಗಡೆಯಿಂದ ತರೋದು, ಅದು ಕ್ರಾಸ್ ಆಗಿರುತ್ತೆ. ಅದನ್ನ ತಗೊಂಬರೋದು ಇದು ಬೀಟಲ್ ಅಂತ ಮಾಡ್ತಾರೆ. ಈಗ ನಮ್ಮ ಹಳ್ಳಿ ಜನ ಅಂದ್ರೆ ನಮ್ಮ ರೈತರು ಹೊರಗಡೆ ನೋಡಿಲ್ಲ, ಮೋಸ ಹೋಗ್ತಾ ಇದಾರೆ. ಪ್ಯೂರ್ ಬೀಟಲ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಒಂದು ಕಿವೆ 1 ಮೊಳ ಅಂದ್ರೆ 1 ಅಡಿ ಬರುತ್ತೆ, ಮತ್ತೆ ವಕ್ರವಾಗಿರುತ್ತೆ ಮೂತಿ. ಅದು ಪ್ಯೂರ್ ಬೀಟಲ್. ಅಂದ್ರೆ ಅದು ದಪ್ಪ ಬರಲ್ಲ, ಬೀಟಲ್ ದಪ್ಪ ಬರಲ್ಲ. ಒಂದು ಇದಾಗಿ ಶಾಖವಾಗಿ ನೀಳ ಜಾಸ್ತಿ ಬರುತ್ತೆ. ಇದು ಎತ್ತರ ಸುಮಾರು 3 ಅಡಿ ಎತ್ತರ ಬರುತ್ತೆ. 3 ಅಡಿಯಿಂದ 4 ಅಡಿವರೆಗೂ ಓತ ಇದೆಯಲ್ಲ, ಅದು 8 ತಿಂಗಳು ಅಂತ ಹೇಳಿದ್ನಲ್ಲ, ಅಂದ್ರೆ 14 ತಿಂಗಳು ಅಂತ ಹೇಳಿದ್ನಲ್ಲ, ಆ ಓತ ನೋಡಿ ಇವಾಗ ಅದು ಸುಮಾರು 6.5 ರಿಂದ 7 ಅಡಿ ಉದ್ದ ಇದೆ. ಬಾರ ಇಲ್ಲಿ ಬುದ್ಧಿವಂತ, ಬುದ್ಧಿವಂತ ಬಾ ಬಾ ಸರ್. ಇದು ಓತ ಬೀಟಲ್. ಇದು ಉದ್ದ 2 ಕಾಲಾಗ ನಿಂತ್ರೆ 6.5 ರಿಂದ 7 ಅಡಿ ಬರುತ್ತೆ. ಇದು 2 ಕಾಲಲ್ಲೇ ನಿಂತು ಬಿಡುತ್ತೆ. ಅಂದ್ರೆ ಬಾಳ ಕುಚೇಷ್ಟೆ ಮಾಡ್ತಾನೆ, ಬಾಳ ಬುದ್ಧಿವಂತ ಇವನು.
ನೋಡಿ ಸರ್, ಇದು 12ರಿಂದ 14 ತಿಂಗಳು ಮರಿ, ಒಳ್ಳೆ ಜಾಡಾಗಿ ಚೆನ್ನಾಗಿ ಬರುತ್ತೆ ಸಾಕಕ್ಕೆ ಅಥವಾ ಕ್ರಾಸಿಂಗ್ ಮಾಡಕ್ಕೆ. ಒಳ್ಳೆ ಪ್ಯೂರ್ ಓತಾ ಪ್ಯೂರ್ ಆಡನ್ನ ಇಟ್ಕೊಂಡು ನಾನು ಸೇಲ್ ಮಾಡ್ತಾ ಇದ್ದೀನಿ ಈ ಫಾರಮ್ನಲ್ಲಿ. ಹೊರಗಡೆನಲ್ಲಿ ಫಾರಮ್ನಲ್ಲಿ ಹೇಳ್ತಾರೆ ನಮ್ದು ಬೀಟಲ್ ಅಂತಾರೆ. ಅದು ಬೇರೆ ಆಡಿನಿಂದ ಕ್ರಾಸ್ ಆಗಿ, ಬೀಟಲ್ ಅಲ್ಲದೆ ಬೇರೆ ಆಡಿನಿಂದ ಕ್ರಾಸ್ ಆಗಿ ನಾವು ಬೀಟಲ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಸುಳ್ಳು ಮಾಹಿತಿ ಕೊಟ್ಟು ದುಡ್ಡು ಮಾಡಕ್ಕೋಸ್ಕರ ಮಾಡ್ತಾರೆ. ನಮ್ಮ ರೈತರು ಮುಂದೆ ಬರ್ಬೇಕು ಅಂದ್ರೆ ಪ್ಯೂರ್ ಬೀಟಲ್ಲು ಮೇಕೆನೂ ಅಷ್ಟೇ, ಪ್ಯೂರ್ ಓತನೂ ಅಷ್ಟೇ, ಒಳ್ಳೆ ಮರಿ ಬಂದಾವೆ. ನೀವು ಹೆಂಗ್ ಸೇಲ್ ಮಾಡ್ತಾ ಇದ್ದೀರಾ ಸರ್? ಒಂದ್ ಮರಿ 3 ತಿಂಗಳದು ಹಾ ನಾವೇನ್ ತಂದು ಪಂಜಾಬಿಂದ ತರಿಸಿದ್ವು ಹಾ. ಅದೇ ರೇಟಲ್ಲಿ ನಾವು ಕೊಡ್ತಾ ಇದೀವಿ. ಯಾಕಂದ್ರೆ ಪ್ಯೂರ್, ಹ್ಮ್ ನಾವು ಬೇರೆ ಕ್ರಾಸ್ ಮಾಡಿ ಆತರ ಮಾಡಿಲ್ಲ. ಪ್ಯೂರ್ ಬೀಟಲ್ ಓತ, ಹ್ಮ್ ಪ್ಯೂರ್ ಮತ್ತೆ ಈ ಒಳ್ಳೆ ಆಡು, ಹ್ಮ್ ಪ್ಯೂರ್ ಮರಿ ಅಂದ್ರೆ 3 ತಿಂಗಳ ನಂತರ ಕಳೆದೇಟಿಗೆ 20,000 ರೂಪಾಯಿ ಮರಿ. ಹ್ಮ್ ಒಂದು ಮರಿ 20,000 3 ತಿಂಗಳು. ಹ್ಮ್ ಅಂದ್ರೆ ಇಲ್ಲಿ ಬಂದ್ರೆ ನೀವು ಕೊಡ್ತೀರಾ? ಖಂಡಿತ ಸರ್. ಹ್ಮ್ ಅವರು ನಮಗ್ ಫೋನ್ ಮಾಡ್ತಾರೆ, ಸರ್ ನಮ್ಗೆ ಇಷ್ಟು ಮರಿ ಬೇಕು, ಬೀಟಲ್ಲು ಅಥವಾ ಸಿರೋಯಿ ಬೇಕು ಅಥವಾ ತಲ್ಚರಿ ಬೇಕು ಹ್ಮ್ ಅಥವಾ ಮಟನ್ ಕಟ್ ಮಾಡೋ ಅಂತವು ಬೇಕು ಅಂತಾರೆ. ಹ್ಮ್ ಮಟನ್ ಕಟ್ ಮಾಡೋದು ನಾಟಿ, ಇದೆಲ್ಲ ಫಾರಮ್ಗೆ ಹೋಗುತ್ತೆ ಸಾಕಾಣಿಕೆಗೆ. ಹ್ಮ್ ನೋಡಿ ಸರ್, ಈ ತರ ಇದೆ. ಈಗ ಈ ವಿಡಿಯೋ ನೋಡ್ತಾರೆ, ನೋಡಾದ್ಮೇಲೆ ನಾವು ಕೂಡ ಈ ತರ ಮಾಡ್ಬೇಕು ಅಂತ ಅವ್ರಿಗೂ ಒಂದು ಆಸಕ್ತಿ ಬರುತ್ತೆ. ಸರ್ ಅದು ಸಾಕ್ಬೇಕು ಅಂತ ಮಾಡೋದು ಬರುತ್ತೆ. ಅಂತಂದ್ರೆ ಬಂಡವಾಳ ಇದ್ದು ಫಾರಂ ಮಾಡಿದ್ರು ಒಳ್ಳೇದು. ಆದ್ರೆ ಈಗ ಹಂತವಾಗಿ ಹೋಗ್ಬೇಕು. ಅಂದ್ರೆ ನೆಲದಲ್ಲಿ ಒಂದು 2-3 ತಗೊಂಬಂದು ನಾವು ತಗೊಂಬರಕ್ಕಲ್ಲ. ನಾವು ಒಂದೇ ಸರಿ 8 ಮರಿ ತಂದ್ವಿ, ಹಾಕಿದ್ದು ಬಂಡವಾಳನ ಸಾಲ ಸೂಲ ಮಾಡಿ ಆ ಸಾಲ ಮಾಡಿದ್ದನ್ನ ಎತ್ಕೋಬೇಕು ಅಂತಂದ್ರೆ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಈ ಫಾರಂ ನಲ್ಲಿ ಸಾಕಾರಂತೂ ದಯವಿಟ್ಟು ಹೇಳ್ತಾ ಇದ್ದೀನಿ, ಆಳ್ಗಳನ್ನಿಟ್ಟು ಸಾಕಕ್ ಹೋಗ್ಬೇಡಿ, ಬಂಡವಾಳ ಹಾಕಕ್ ಹೋಗ್ಬೇಡಿ. ಇದಂತೂ ಖಚಿತವಾದ ಮಾತು. ಹಾಳ್ ಮಾಡಿದ ಹಾಳೆ. ನಾವು ಸ್ವಂತ ಸಾಕಂಗಿದ್ರೆ ನಮ್ಮ ಮನೆಯವರು, ನಮ್ಮ ಅಕ್ಕ ತಂಗಿದಿರಾಗ್ಬೋದು, ನಮ್ಮ ಮಿಸ್ಸಸ್ ಆಗ್ಬೋದು, ಅಥವಾ ನಾವಾಗ್ಬೋದು, ನಮ್ಮ ತಂದೆ ತಾಯಿ ಆಗ್ಬೋದು, ಸ್ವಂತ ನೋಡೋದಾದ್ರೆ, ಶ್ರದ್ಧೆಯಿಂದ ನೋಡೋದಾದ್ರೆ ಫಾರಂ ಮಾಡಿ. ಇಲ್ಲ ಆಳ್ಗಳಿಟ್ಟು ಮಾಡ್ತೀವಿ ಅಂದ್ರೆ ಯಾವ್ದೇ ಕಾರಣದಿಂದ ಮಾಡೋದ್ ಬೇಡ. ಮಾಡಕ್ ಆಗಲ್ಲ, ಖಂಡಿತ ಆಗಲ್ಲ ಸರ್. ಅವರು ಈಗ ಹಚ್ಕೊಂತವೆ ಅಥವಾ ಗುದ್ದುತ್ತವೆ ಅಥವಾ ಬಣ್ಣೆ ಸೋರಿಸ್ತವೆ, ಗಂಜಲ ಮಾಡ್ತವೆ. ಸೊ ಇದೇನಪ್ಪ ಇಂಥದ್ದು ಎಲ್ಲ ಹೊರ್ಗಡೆ ಹೋದಾಗ ಯಾರ ಏನಂತಾರೆ ಅನ್ನೋ ಸಂಕೋಚದಿಂದ ಇರೋದು. ಮಾಡಕ್ ಆಗಲ್ಲ, ಮಾಡಕ್ ಹೋಗ್ಬಾರ್ದು. ಏನೇ ಆಗ್ಲಿ, ನಷ್ಟ ಆಗ್ಲಿ, ಕಷ್ಟ ಬರ್ಲಿ, ಎಷ್ಟೇ ಬರ್ಲಿ, ನಾವ್ ಇದರಿಂದ ನಾವು ಬೆಳವಣಿಗೆ ಮಾಡ್ಲೇಬೇಕು, ನಾವು ಮುಂದೆ ಬರ್ಲೇಬೇಕು ಅನ್ನಂಗಿದ್ರೆ ಖಂಡಿತ ಮಾಡಿ. ಇದಕ್ಕೆ 100% ಉತ್ಪತ್ತಿ ಐತಿ. ನಾನ್ ತೆಗಿತಾ ಇದ್ದೀನಿ. ನಾವೇ ಮಾಡ್ಬೇಕು ಸರ್. ನಮ್ಮಲ್ಲಿ ನಮ್ಗೆ ಹೊಲ ಇರ್ಲಿಲ್ಲ, ತೋಟ ಇರ್ಲಿಲ್ಲ. ಇವತ್ತು ಹೊಲ ತೋಟ ಎಲ್ಲ ಮಾಡಿದೀವಿ. ಇವತ್ತು ಇದರಿಂದಲೇ ನಮ್ದು ಜೀವನ. ಇವತ್ತು ಒಂದು 100 ಗಿಡ ತೆಂಗಿಗೆ 50 ಮೇಕೆ ಸಮ ಅಂತ ನಾನು ಹೇಳ್ತೀನಿ. 100 ಗಿಡ ತೆಂಗಿಗೆ 50 ಮೇಕೆ ಸಮ. ಒಳ್ಳೆ ಡೆವಲಪ್. ನಾವು ರೈತರು ಮುಂದೆ ಬರ್ಬೇಕು ಅಂದ್ರೆ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಇದರಲ್ಲಿ ಗೊಬ್ಬರ ನಮ್ಮ ತೋಟಕ್ಕಾಗುತ್ತೆ. ಇನ್ನ ನಮಗೆ ಏನೋ ಒಂದು ಜಮೀನ್ ತಗೋಬೇಕು ಅಥವಾ ಒಂದು ಹೊಲ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಮದುವೆ ಮಾಡ್ಬೇಕು, ಅಥವಾ ಒಂದೇನು ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ಒಂದು 10 ಮರಿ ಬಿಸಾಕಿದ್ರೆ ಒಂದು ಮದುವೆ ಮಾಡ್ಬೋದು, ಅಥವಾ ಒಂದು ಜಮೀನ್ ತಗೋಬಹುದು, ಒಂದು ಮನೆ ಕಟ್ಬೋದು, ಅಥವಾ ಒಂದು ಕಷ್ಟ ಅಂದ್ರೆ ಯಾರಿಗಾದ್ರೂ ನಾವು ಕಷ್ಟದಲ್ಲಿ ಭಾಗಿಯಾಗ್ಬೋದು ಈ ಇದ್ರಲ್ಲಿ. ಇಲ್ಲ ನಾವು ಆಳುಗಳಲ್ಲಿ ನಾವು ಮಾಡ್ತೀವಿ, ನಾವು ಆರಾಮಾಗಿ ಬೆಳೆ ಬಟ್ಟೆ ಹಾಕೊಂಡು ಓಡಾಡ್ತೀವಿ ಅಂದ್ರೆ ಯಾವ್ದೇ ಕಾರಣದಿಂದ ಮಾಡಬೇಡಿ, ಲಾಸ್ ಮಾಡ್ಕೊಂತೀರ. ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ನಾವು ನಿಂತು ಮಾಡಂಗಿರ್ಬೇಕು. ಖಂಡಿತ ಶ್ರದ್ಧೆಯಿಂದ ನಾವು ನಿಂತು ಮಾಡಬೇಕು. ಅಂದ್ರೆ ನಮ್ಮ ಮನೆಯವ್ರ ಆಗ್ಬೋದು, ನಮ್ಮ ಅಪ್ಪ ಅಮ್ಮ ಆಗ್ಬೋದು, ಅಥವಾ ಅಣ್ಣ ತಮ್ಮದಿರ ಆಗ್ಬೋದು, ಅಥವಾ ಅಕ್ಕ ತಂಗಿದಿರ ಆಗ್ಬೋದು, ಅಥವಾ ನಮ್ಮ ಮಿಸ್ಸಸ್ ಆಗ್ಬೋದು. ಇದನ್ನ ಮಾಡಿದ್ರೆ ಯಾವ್ದೇ ಕಾರಣದಿಂದ ಒಂಟು ತ್ರಿಬ್ಬಲ್ಲು ಆದಿಕ ತೆಗಿಬಹುದು. ಅಣ್ಣ, ನೀವೀಗ ಎಷ್ಟು ವರ್ಷಗಳಿಂದ ಈ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಸರ್, ಇಲ್ಲಿ ನಮ್ಮ ತಂದೆಯವರು ಮುಂಚೆ ಕುರಿ ಮಾಡಿದ್ರು. 300-350 ರಾಸಿತ್ತು. ಅಂತಂತ ಭತ್ತ ಮೇಸಕ್ ಜಾಗ ಇಲ್ದೆ ಅವನ್ನ ಸೇಲ್ ಮಾಡ್ತಾ ಬಂದ್ರು. ನಮ್ ತಂದೆಯವ್ರು ಕಾಯ್ಕೋದ್ರು. ಅದನ್ನ ನಮ್ ತಂದೆಯವ್ರ ಹೆಸರು ಉಳಿಸ್ಬೇಕು ಅಂತ ಹೇಳಿ ನಾನು ಮೇಕೆ ಮಾಡಿದೆ. ನಾನು ಮೇಕೆನ 8ರಿಂದ 9 ವರ್ಷ ನಾವು ಹೊರಗಡೆ ಓಡಾಡಿದ್ವಿ, ಮೇಯಿಸಿದ್ವಿ ಹೊರಗಡೆ. ಆದ್ರೆ ಮರ ಇಲ್ಲ, ಸ್ವಲ್ಪ ಬೇಲಿ ಇಲ್ಲ, ಎಲ್ಲ ಗೇಮೆ ಮಾಡ್ತಾ ಬಂದ್ರಲ್ಲ. ಹಂಗಾಗಿ ಮೇವಿಲ್ದಕ್ಕೋಸ್ಕರ ನಾವು ಸ್ವಂತ ಮನೆಯಿಂದೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈಗ ಬೆಳವಣಿಗೆ ಕುಂಠಿತವಾಗ್ತಂತ, ರೋಗ ಜಾಸ್ತಿ ಆಗಕ್ಕುಂಟು. ಹಂಗಾಗಿ ನಾವು ಶೆಡ್ಗೆ ಹಾಕಿದ್ವಿ. ಶೆಡ್ಡಿನಲ್ಲಿ ಒಳ್ಳೆ ಅಂದ್ರೆ ಹಂತವಾಗಿ ಡೆವಲಪ್ ಆಗಿದ್ದಾವೆ. ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ.
ಈಗ ನಿಮ್ಗೆ ಈ ಬೀಟಲ್ಲು ಮೇಕೆಗಳನ್ನ ಸಾಕಕ್ಕೆ ಈಗ ನಾರ್ಮಲ್ ನಾವು ಸಾಕೋದ್ ನೋಡಿದೀವಿ, ಈ ಬೀಟಲ್ಲೆಲ್ಲ ಸಾಕಕ್ ನಿಮ್ಗೆ ಏನ್ ಪ್ರೇರಣೆ, ಹೆಂಗ್ ಬಂತಿದೆಲ್ಲ ಅಂತ ಐಡಿಯಾ? ಸರ್ ನಾವು ಹಂತವಾಗಿ ಹೊರಗಡೆ ಓಡಾಡಿರೋದ್ರಿಂದ ಈ ತರ ಮೇಕೆ ಸಾಕಿದ್ರೆ ಈ ಮಟ್ಟಕ್ಕೆ ಬರ್ಬೋದಲ್ವೇ ಅನ್ನೋ ಉದ್ದೇಶಕ್ಕೆ ನಾವು ಬೀಟಲ್ ಆಡು ಅಂತಂದ್ರೆ ಬಹಳ ಅಂದ್ರೆ ಎತ್ತರವಾಗಿ, ಅಂದ್ರೆ ನೀಳ ಅಂದ್ರೆ ಉದ್ದಾಗಿ, ಒಳ್ಳೆ ತೂಕದಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಮೇವು ತಿನ್ನುತ್ತೆ, ಒಳ್ಳೆ ಮರಿನ ಸಾಕಾಣಿಕೆ ಮಾಡುತ್ತೆ. ಹಂಗಾಗಿ ಬೀಟಲ್ ಅನ್ನ ಇಷ್ಟಪಟ್ಟಿದ್ವಿ. ಇದರಲ್ಲಿ ಬೈಯರ್ ಅಂತ ಬರುತ್ತೆ, ಮತ್ತೆ ಇನ್ನು ಬೇರೆ ಬೇರೆ ತಳಿ ಇದಾವೆ. ಇವೆಲ್ಲಕ್ಕಿಂತ ನಂಬರ್ 1 ಅಂದ್ರೆ ಬೀಟಲ್. ಒಳ್ಳೆ ಉತ್ಕೃಷ್ಟವಾಗಿ ಫಲ ಕೊಡುತ್ತೆ. ಬೀಟಲ್ ಟೋಟಲ್ ಎಷ್ಟಿದೆ ಈಗ ನಿಮ್ಮ ಹತ್ರ? ಸರ್ ಈಗ ಒಂದು 38 ರಿಂದ 40 ಕ್ರಾಸ್ ಇದೆ. ಮಾಮೂಲಿ ಮೇಕೆ ಮಾಮೂಲಿ ಅದು ಒಂದು 35 ಐತೆ ನಾಟಿ. ಇನ್ನ ಸಿರೋಯಿ ತಲ್ಚರಿ ಇದೆ, ಅವು ಎಲ್ಲ ಒಂದು 8, 10, 12 ಹಿಂಗೆಲ್ಲ ಇದಾವೆ. ಇನ್ನ ಈಗೆಲ್ಲ ಬೀಟಲ್ಲು ಮರಿ ಹಾಕಿದೆ, ಸಿರೋಯಿನು ಮರಿ ಹಾಕಿದೆ, ಮತ್ತೆ ತಲ್ಚರಿನು ಮರಿ ಹಾಕಿದೆ. ಇದು ಶೇಲಿಂಗಲ್ ಇದೆ, ಎಲ್ಲ ಕುಡಿಯೋದ್ ಬಿಟ್ಟಿದೆ. ಇನ್ನ ಕುಡಿತೀರ ಅಂತ ಮರಿಗಳು ಎಲ್ಲ ಮಲಗಿದೆ ಅಲ್ಲಿ. ನಿಮ್ಗೆ ಈಗೆಲ್ಲ ಬೀಟಲ್ಲು ಮತ್ತೆ ಮಾಮೂಲಿ ಮೇಕೆಗಳೆಲ್ಲ ಸಾಕ್ತಾ ಇದೀರಲ್ವಾ, ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ? ಸಪೋರ್ಟ್ ಅಂತಂದ್ರೆ ನಮ್ ಹುಡುಗ ಇದ್ದಾನೆ ಮಗರಾಜು, ಅವನು ಇಂಥದ್ದು ಇಲ್ಲ ಕಣಪ್ಪ ಹಿಂಗ್ ಮಾಡ್ಬೇಕು ಅಂತಂದ್ರೆ ಆಯ್ತು ಬಿಡೋಣ ಅಂತ ಹೇಳ್ತಾನೆ. ನಾವು ಅಪ್ಪ ಮಗ ಅನ್ನೋ ತರ ಇಲ್ಲ, ಫ್ರೆಂಡ್ ತರ ಇದೀವಿ ನಾವು. ನಾವ್ ಏನೇ ಮಾತಾಡ್ಬೇಕಾದ್ರೆ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಆತ ನನ್ನ ಕೇಳದೆ ಅವ್ನ್ ಮಾಡಲ್ಲ, ಅವನು ಏನಾರು ಮಾಡ್ಬೇಕು ಅಂದ್ರೆ ನಾನು ಅವ್ನ್ ಕೇಳದೆ ಏನು ಮಾಡಲ್ಲ. ಈಗ ಇಬ್ರು ಒಂದು ಮೀಟಿಂಗ್ ಅಂದ್ರೆ ಒಂದು ಕೂತ್ಕೊಂಡು ಒಂದು ವ್ಯವಹಾರ ಮಾಡಿದ ರೀತಿಯಲ್ಲಿ ಇಬ್ರು ನಾವು ಬಗೆಹರಿಸ್ಕೊಂಡು ನಾವು ಇದನ್ನ ಒಂದು ಇದಕ್ಕೆ ತಾಂತೀವಿ, ಒಂದು ಸ್ಥಿಮಿತಕ್ಕೆ. ಆಗ ನಮ್ದು ಒಂದು ಕೆಲಸ ಕ್ಲಿಯರ್ ಆಗುತ್ತೆ. ಇಂಥದ್ದು ಮಾಡ್ಬೇಕಣಪ್ಪ ಅಂತಂದ್ರೆ ನಾನೇನ್ರ ಹೇಳಿದ್ರೆ ಅವನು ಅದಕ್ಕೆ ಸರಿ ಇದ್ರೆ ಆಯ್ತಣ್ಣ ಅಂತಾನೆ. ಅದೇನು ಸರಿ ಇಲ್ಲ ಅಂದ್ರೆ ಅಣ್ಣ ಇದು ದಾರಿ ಸರಿ ಇಲ್ಲ ಅಂತಾನೆ. ಅವಾಗ ಅವನ ರೂಟಲ್ಲಿ ನಾನು ಹೋಗ್ತೀನಿ, ಅಥವಾ ಆತ ನನ್ನ ರೂಟಲ್ಲಿ ಬರ್ತಾನೆ. ಇದಕ್ಕೆ ಈ ರೂಟಲ್ಲಿ ಈ ಮಟ್ಟಕ್ಕೆ ತರಕ್ಕೆ ಅಂತಂದ್ರೆ ನಮ್ಮ ಹೊಂದಾಣಿಕೆ. ನಾವು ಇಬ್ರು ಅಪ್ಪ ಮಗದ ತರ ಇರ್ತೀವಿ, ಅಂದ್ರೆ ಟೈಮಲ್ಲಿ ನಾವು ಫ್ರೆಂಡ್ ಆಗಿದ್ದೀವಿ ಸರ್. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಸಪೋರ್ಟು, ನಮ್ಮ ಮನೆಯವರಾಗ್ಲಿ ಅಥವಾ ನಮ್ಮ ಮಕ್ಕಳೇ ಆಗ್ಲಿ ನಮ್ಗೆ ಒಳ್ಳೆ ಸಪೋರ್ಟ್ ಐತೆ. ಇದಕ್ಕೆಲ್ಲಕ್ಕಿಂತ ಮೀರ್ಸಿ ಅಂದ್ರೆ ನಮ್ಮ ಬ್ರದರು ಅಂದ್ರೆ ಅಣ್ಣದಿರು ತಮ್ಮದಿರು, ಅಣ್ಣನ ಮಕ್ಕಳು ತಮ್ಮ ಮಕ್ಕಳು ಇದ್ರಲ್ಲ, ಒಳ್ಳೆ ಕೋಆಪರೇಟಿವ್. ನಮ್ಗೆ ಈ ಮಟ್ಟಕ್ಕೆ ಬರಕ್ ಕಾರಣ ನಮ್ಮ ಬ್ರದರ್ ಅಂದ್ರೆ ಅಣ್ಣ ತಮ್ಮದಿರೇ ಕಾರಣ. ಅವ್ರು ನಿಮ್ಗೆ ತುಂಬಾ ಸಪೋರ್ಟ್ ಇದೆ? ಹ್ಞೂ ಸರ್. ಇಂಥದ್ದು ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಂದ್ ಮಾಡೋ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಒಂದು ಹುಮ್ಮನ್ಸು ಬರುತ್ತೆ. ಅವಾಗ ನಾವೇ ಮಾಡ್ತೀವಿ, ನಮ್ಮ ಅಣ್ಣ ತಮ್ಮದಿರು ಇದು ಇಷ್ಟ ಹೇಳ್ತಾರಲ್ವಾ, ನಾವ್ ಇನ್ನೊಂದ್ ಮಾಡೋಣಲ್ವಾ ಅನ್ನೋ ಮನಸ್ಸಿನಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಒಂದು ಹಣಕಾಸಿನಾಗ ಆಗ್ಲಿ ಇಂಥದ್ದು ಮಾಡ್ತಿದಾರೆ ಅಂದ್ರೆ ಬಹಳ ಖುಷಿ ಪಡ್ತಾರೆ, ನಮಗ್ ಬಹಳ ಸಂತೋಷ. ಹಂಗಾಗಿ ನಾವ್ ಈ ಮಟ್ಟಕ್ಕೆ ಬರಕ್ ಕಾರಣ ಆಗಿದ್ದೀವಿ. ಓಕೆ ಅಣ್ಣ, ಈಗ ಮೇವಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀವು? ಸರ್ ನಮ್ದು ನೋಡಿ ಪೂರ್ತಿ 3 ಭವನ ಇದೆಯಲ್ಲ, ನಾವೇ ಸ್ವಂತ ಬೆಳೆದು ನಾವೇ ರೆಡ್ ಮಾಡ್ಕೊಂಡಿದೀವಿ. ಮ್ಯಾಕಿಗೋಸ್ಕರನೇ, ಮ್ಯಾಕಿಗೆ ಅಂತಲೇ ಈಗ ರಾಗಿ ಹುಲ್ಲಿದೆ, ಮತ್ತೆ ಇದು ಇಬ್ಣಿ ಕಡ್ಡಿ ಅಂದ್ರೆ ಹಿಂಗಾರು ಜೋಳ ಅಂತ ಹೇಳಿ, ಹಿಂಗಾರು ಜೋಳ ಮತ್ತೆ ರಾಗಿ ಹುಲ್ಲನ್ನ 3 ಭವನೆ ಮಾಡಿದ್ದೀವಿ. ಇದು ಪೂರ್ತಿ ಎಲ್ಲ ಮ್ಯಾಕಿಗೆ. ಇದು ಶೆಡ್ ಅಳತೆ ಎಷ್ಟಿದೆ ಇದು? ಸರ್ ಇದು ಅಗಲ ಬಂದು 17 ಅಡಿ ಅಗಲ ಇದೆ, ಉದ್ದ ಬಂದು 29 ಅಡಿ ಉದ್ದ ಇದೆ. ಇದು ಅಂದ್ರೆ 2 ಸ್ಟೆಪ್ ಮಾಡಿದೀವಿ. ಅಂದ್ರೆ 22 ಅಡಿ ಉದ್ದ ಇದೆ, ಅಂದ್ರೆ ಎತ್ತರ 10 ಅಡಿ ಕೆಳಗಡೆ ಗ್ರೌಂಡ್, 2ನೇ ಫ್ಲೋರು 12 ಅಡಿ. ಈ ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ ನೀವ್ ಎಷ್ಟು ಖರ್ಚಾಯ್ತು ಸರ್? ಇದು ಮ್ಯಾಟು ಮತ್ತೆ ಕ್ರೇಟ್ಗಳು ಮತ್ತೆ ಕೆಳಗಡೆ ಮ್ಯಾಟ್ ಇದೆಯಲ್ಲ ಕಬ್ಬಿಣದ್ದು, ಇದೆಲ್ಲ ಟೋಟಲ್ ಫೈಬರ್ ಮ್ಯಾಟ್. ಹೌದು, ಫೈಬರ್ ಮ್ಯಾಟ್. ಅಂದ್ರೆ 100 ಅಂದ್ರೆ 100 kg ವೇಟ್ ಅನ್ನ ಹೊತ್ಕೊಂಡು ಹೋದ್ರು ಬಗ್ಗಲ್ಲ, ಫೈಬರ್ ಮ್ಯಾಟ್. ಮತ್ತೆ ಅದು ಒಳಗಡೆ ಮೇವ್ ಹಾಕಿರೋದು ಕ್ರೇಟ್ಗಳು ಫೈಬರ್. ಸರಿ, ಮತ್ತೆ ಕಬ್ಬಿಣದ್ದು ಮತ್ತೆ ಸೀಟಿಂದು ಸೇರಿ ಇದು ಟೋಟಲ್ 5,40,000 ರೂಪಾಯಿ ಆಗಿದೆ. ಅಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? ಹೌದೌದು. ಓಕೆ, ಈಗ ಗೊಬ್ಬರದ್ದು ಹೆಂಗೆ, ನೀವು ಏನಾದ್ರು ಬಳಸ್ಕೊಂತ ಇದ್ದೀರಾ ಹೆಂಗೆ? ಸರ್ ನಮ್ಗೆ ಈಗ ನಮ್ದು ಅಡಿಕೆ ಗಿಡ ಇದೆ, ತೆಂಗಿದೆ, ಮತ್ತೆ ಬಾಳೆ ಹಾಕಿದ್ವಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ತೀವಿ. ಈಗ ಎಕ್ಸೆಸ್ ಆಗಿದ್ದನ್ನ ಹೊರಗಡೆ ಬೇರೆ ರಾಜ್ಯಗಳಿಂದ ತರಿಸ್ತಾರೆ? ಇಲ್ಲ ಸರ್, ನಾವು ಸ್ವಂತ ಮಾಡಿರೋದು. ಇಲ್ಲಿ
ನಮ್ಮ ಶೆಡ್ಡಿನ ಪಕ್ಕ ಜೋಳ ಹಾಕಿ ಅದು ಚೆನ್ನಾಗಿ ತೆನೆ ಬಂದ್ಮೇಲೆ ನಮ್ಮದೇ ಆದ ಜಾಬ್ ಕಟ್ರಲ್ಲಿ ನಮ್ಮ ಹುಡುಗ ನಾನು ಇಬ್ರೇ ಮಾಡೋದು. ಅಂದ್ರೆ ಇದಕ್ಕೆ ಹಾಕಿರ್ತಕ್ಕಂಥ ಕೆಮಿಕಲ್ ಅಂದ್ರೆ ಬೆಲ್ಲ ಮತ್ತೆ ಉಪ್ಪು ಮತ್ತೆ ಮಜ್ಜಿಗೆ ಇದ್ರೆ ಮಜ್ಜಿಗೆ, ಇಲ್ಲ ಮಜ್ಜಿಗೆ ಇಲ್ಲ ಅಂದ್ರೆ ಹುಣಸೆ ಹಣ್ಣು, ಹುಳಿ ಅಂಶ ಅಂತದನ್ನ ಹಾಕಿದ್ರೆ ಸರಿ ತಿಂತವೆ. ಅಂದ್ರೆ ನೀವು ಪ್ರೆಗ್ನೆಂಟ್ ಆಗಿರೋಕ್ ಹಾಕಿ ಅಥವಾ ಹಾಲು ಕೊಡೋಕ್ ಹಾಕಿ ಅಥವಾ ಮೇಕೆ ಓತ್ಗಳಿಗೆ ಹಾಕಿ ಯಾವ್ದಕ್ಕೆ ಹಾಕಿ ಎಮ್ಮೆ ದನ ಅಥವಾ ಸೀಮೆ ಹಸುಗಳು ಯಾವಕ್ ಹಾಕಿದ್ರು ಸರಿ. ನೋಡಿ ಸರ್, ಮಿಸ್ಕಿನ್ ಜೋಳ ಐತೆ, ಮಿಸ್ಕಿನ್ ಜೋಳ ತೆನೆ ಇದೆ, ಎಲ್ಲ ಸಣ್ಣಗೆ ಅರ್ಧ ಇಂಚ್ ಒಂದೊಂದು ತೆನೆ ಐತೆ. ಇದು ಒಳ್ಳೆ ಫುಡ್ ಮಿಕ್ಸಿಂಗ್ ಐತೆ. ಇದರಲ್ಲಿ ಮಿಸ್ಕಿನ್ ಜೋಳದಲ್ಲಿ ಸೈಲೇಜ್ ಮಾಡ್ರೆ ಬಹಳ ಒಳ್ಳೇದು. ಕಾಳು ತಂದಾಕೋದ್ಕಿಂತಲೂ ಸೈಲೇಜ್ ಮಾಡ್ರೆ ಬಹಳ ಚೆನ್ನಾಗಿರುತ್ತೆ. ಎಲ್ಲಾ ತರದ ಮಿಕ್ಸಿಂಗ್ ಇರುತ್ತೆ, ಬೆಲ್ಲ ಉಪ್ಪು ಮತ್ತೆ ಹುಣಸೆ ಹಣ್ಣು. ಇದು ಜೋಳ ಎಲ್ಲ ಒಳ್ಳೆ ಚೆನ್ನಾಗಿರುತ್ತೆ. ಇದನ್ನ ತಿನ್ಬೇಕು ಅನ್ಸುತ್ತೆ, ಘಮ ಸ್ಮೆಲ್ ಬರ್ತಾ ಇದೆ. ಹೌದು, ರೈತರು ಅಂದ್ಕಂತ ನಾವು ಶೆಡ್ ಮಾಡಬೇಕು, ಈ ತರ ಮೇಕೆಗಳನ್ನ ಸಾಕ್ಬೇಕು ಅಂದ್ಕಂತಾರೆ. ಈಗ ಇಲ್ಲಿ ಬಂದು ನೋಡ್ಬೇಕು ಅಂದ್ಕಂತಾರೆ. ಇಲ್ಲಿ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು? ಅಡ್ರೆಸ್ ಸರ್, ನಮ್ಗೆ ಇಲ್ಲಿ ನಮ್ದು ಊರು ಕಮಲಾಪುರ ಹೊಸೂರು, ತಿಪ್ಟೂರು 25 ಕಿಲೋಮೀಟರ್. ಮತ್ತೆ ಈ ಕಡೆ ಹೋದ್ರೆ ಚಿಕ್ಕನಾಯಕನಹಳ್ಳಿ ತಾಲೂಕ್ ನಮ್ದು. ಚಿಕ್ಕನಾಯಕನಹಳ್ಳಿನೂ ನಮ್ಗೆ 25 ಕಿಲೋಮೀಟರ್. ಮತ್ತೆ ಈ ಕಡೆ ಹೋದ್ರೆ ಉಳಿಯಾರು, ಇದು ನಮ್ಮ ಊರಿಗೆ 25 ಕಿಲೋಮೀಟರ್. ಉಳಿಯಾರು ಅಷ್ಟೇ, ಚಿಕ್ಕನಾಯಕನಹಳ್ಳಿ ಅಷ್ಟೇ, ತಿಪ್ಟೂರು ಅಷ್ಟೇ. ನಾವು ಸೆಂಟ್ರಲ್ ಇದೀವಿ. ಕಮಲಾಪುರ ಅಂದ್ರೆ ಹೊಸೂರು. ನಾವು ಚಿಕ್ಕನಾಯಕನಹಳ್ಳಿ ತಾಲೂಕ್ ನಮ್ದು, ಹಂದಿನಕೆರೆ ಹೋಬಳಿ. ಕಮಲಾಪುರಕ್ಕೆ ಬಂದ್ರೆ ನಿಯರು ನಮ್ದು ಫಾರಮ್ ಊರ್ ಪಕ್ಕದಲ್ಲೇ ಐತಿ. ನೋಡಿ ಸ್ನೇಹಿತರೆ, ಆರಾಮ ನೀವು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಹಿತಿ ಪಡ್ಕೊಂಡು ನೀವು ಹೋಗ್ಬೋದು. ನೇರ ಅನುಭವ ನಿಮಗೆ ಸಿಗುತ್ತೆ. ಮತ್ತೆ ಈಗ ಕೆಲವ್ರಿಗೆ ಏನು ಅಂತಂದ್ರೆ ಫೋನ್ ಮಾಡಿ ಕೆಲವೊಂದು ಡೀಟೇಲ್ ಎಲ್ಲ ಕೇಳ್ತಾರೆ, ಅವ್ರಿಗೆ ಬೇಕಾಗುತ್ತೆ. ಖಂಡಿತ, ಅದರಿಂದಾಗಿ ನೀವು ಫೋನ್ ನಂಬರ್ ಬೇಕಾದ್ರೆ ನೀವು ಶೇರ್ ಮಾಡ್ಬೋದು. ಓಕೆ ಸರ್, ನಿಮ್ ಫೋನ್ ನಂಬರ್ ಹೇಳ್ಬಿಡಿ ಹಂಗೆ. ಸರ್ 9008175839. ನೋಡಿ ಸ್ನೇಹಿತರೆ, ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂದ್ರೆ ಈ ಫೋನ್ ನಂಬರ್ ನೀವು ಫೋನ್ ಮಾಡ್ಬಿಟ್ಟು ನಿಮ್ ಡೌಟ್ಗಳು ಕ್ಲಿಯರ್. ಸ್ನೇಹಿತರೆ, ರೈತರು ಮುಖ್ಯವಾಗಿ ನಿಮ್ಗೆ ಏನೇ ಮಾಹಿತಿ ಬೇಕು ಅಂತಂದ್ರೆ ಮೇಕೆದು ದಯವಿಟ್ಟು ಫೋನ್ ಮಾಡಿ, ನಮ್ಮ ರೈತರು ನಿಮಗೆ ಮಾಹಿತಿ ಕೊಡ್ತಾರೆ. ತಿಳ್ಕೊಳ್ಳಿ ಮಾಡಿ ಅಂತ ಹೇಳ್ತಾ, ನಮ್ಗೆ ಇಲ್ಲಿವರೆಗೂ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಚಾನಲ್ನ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್. ಸ್ನೇಹಿತರೆ, ಇದಿಷ್ಟು ವಿಡಿಯೋ ನೀವು ನೋಡಿದ್ರಿ. ಸಾಕಾಣಿಕೆ ಯಾವ ತರ, ಅದು ಮಾರ್ಕೆಟಿಂಗ್ ಹೆಂಗೆ, ಒಂದು ಕುರಿ ಎಷ್ಟು ಸೇಲ್ ಆಗುತ್ತೆ, ಅದು ಆಹಾರ ಪದ್ಧತಿ ಯಾವ ತರ, ತುಂಬಾ ಹಲವು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಸ್ನೇಹಿತರೆ. ಮತ್ತೆ ಈ ಯಾರ ನಮ್ಮ ಮೇಕೆಗಳು ಸಾಕ್ಬೇಕು ಅಂತಂದ್ರೆ, ಅದರಲ್ಲೂ ಬೀಟಲ್ ಸಾಕ್ತೀನಿ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇದಿಷ್ಟು ಕೂಡ ಬೀಟಲ್ ಮೇಕೆಗೆ ಸಂಬಂಧಪಟ್ಟಂತ ವಿಡಿಯೋ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.